ನಿರ್ಮಲಾ ಸೀತಾರಾಮನ್ ವಿರುದ್ಧದ ಎಫ್ಐಆರ್ ಸಹಜವಾಗಿ ಕಾಂಗ್ರೆಸ್ಗೆ ಒಂದು ಬ್ರಹ್ಮಾಸ್ತ್ರವಾಗಿ ಸಿಕ್ಕಂತ ರೀತಿಯಾಗಿ ಅವರದನ್ನ ಬಿಂಬಿಸ್ತಾ ಇದ್ದಾರೆ. ಚುನಾವಣಾ ಬಾಂಡ್ ಪ್ರಕರಣ ಕಾಂಗ್ರೆಸ್ ನಾಯಕರುಗಳಿಗೆ ಗುರಾಣಿಯಾಗಿದೆ. ಸಿಎಂ ರಾಜೀನಾಮೆ ಕೇಳದಂತವರ ಮುಂದೆ ಕೈಕಲಿಗಳು ವಿತ್ತ ಸಚಿವರ ಚೆಕ್ಮೇಟ್ ಅನ್ನ ಇಡ್ತಾ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಮೇಲೆ ಕೇಸ್ ಆಗೈತೆ, ಅವ್ರು ರಾಜೀನಾಮೆ ಕೊಟ್ಟವ್ರ? ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್ ಅವರ ಒಂದು ರಾಜೀನಾಮೆಯನ್ನ ಕೇಳಿ ಬಿಜೆಪಿ ತಗೊಂಡೈತಿ, ಕಾಂಗ್ರೆಸ್ ತಗೊಂಡ. ಹಂಗಾದ್ರೆ ರಾಹುಲ್ ಗಾಂಧಿ ರಾಜೀನಾಮೆ ಕೊಡ್ತಾನ? ಈಗ ಎಫ್ಐಆರ್ ಆದ್ಮೇಲೆ ಅವರು ಕೊಡ್ಬೇಕಲ್ಲ ರಾಜೀನಾಮೆನ. ಎಫ್ಐಆರ್ ಆಗ್ಬೇಕಂತಂದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೇಲೂ ಆಗ್ಬೇಕು. ಸಾಲು ಸಾಲು ಹಗರಣಗಳ ಸುರುಳಿ, ನಿರಂತರ ವಾಗ್ದಾಳಿ. ಕಾಂಗ್ರೆಸ್ ನಾಯಕರು ವಿಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು. ಒಂದಿಲ್ಲೊಂದು ವಿವಾದಕ್ಕೆ ಸಿಲುಕಿ ವಾಗ್ಯುದ್ಧಕ್ಕೆ ದಾರಿ ಮಾಡಿಕೊಂಡಿತ್ತು. ಆದ್ರೀಗ ಬಿಜೆಪಿ ನಾಯಕರನ್ನ ಹಿಮ್ಮೆಟ್ಟಿಸೋದಕ್ಕೆ ಕಾಂಗ್ರೆಸ್ಗೆ ಹೊಸ ಅಸ್ತ್ರ ಸಿಕ್ಕಿದೆ. ಬುಡಾ ಪ್ರಕರಣದಲ್ಲಿ ಸಿಎಂ ರಾಜೀನಾಮೆ ಕೇಳ್ತಿದ್ದ ನಾಯಕರ ವಿರುದ್ಧ ಗುರಾಣಿಯೊಂದು ಸಿಕ್ಕಿದೆ. ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಕೇಳಿದ ಸಿಎಂ, ಹಣ ವಾಪಸ್ ಕೊಟ್ಟು ಮಾತಾಡಿ ಅಂತ ಅಶೋಕ್ ತಿರುಗೇಟು. ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ಸದ್ದು ಮಾಡುವುದಕ್ಕೆ ಶುರು ಮಾಡಿದ್ದಾಗಲೇ ಸಿಎಂ ವಾಗ್ದಾಳಿ ನಡೆಸಿದ್ರು. ನಿನ್ನೆ ರಾತ್ರಿಯೇ ಮಾತನಾಡಿ ವಿತ್ತ ಸಚಿವರು ರಾಜೀನಾಮೆ ಕೊಡಲಿ ಅಂತ ಬಿಜೆಪಿ ವಿರುದ್ಧ ಚೆಕ್ಮೇಟ್ ಇಟ್ಟಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಅಶೋಕ್, ಚುನಾವಣಾ ಬಾಂಡ್ನಲ್ಲಿ ನಿಮ್ಮ ಪಕ್ಷಕ್ಕೂ ಹಣ ಬಂದಿದೆ, ಮೊದಲು ಅದನ್ನ ವಾಪಸ್ ಕೊಡಿ ಅಂತ ಸವಾಲ್ ಹಾಕಿದ್ರು. ಚುನಾವಣಾ ಬಾಂಡ್ ಮೂಲಕ ಸುಲಿಗೆ ಮಾಡ್ತಿದ್ರಲ್ಲ, ಅದ್ರ ಮೇಲೂ ಎಫ್ಐಆರ್ ಆಗ್ತದೆ. ಇವತ್ತು ಈಗ ಎಫ್ಐಆರ್ ಆದ್ಮೇಲೆ ಅವರು ಕೊಡ್ಬೇಕಲ್ಲ ರಾಜೀನಾಮೆನ. ಅವ್ರಿಗೆ ಕೇಳಲಿ, ರಾಜೀನಾಮೆ ಕೊಟ್ಬಿಡು ಅಂತ ಕೇಳ್ತಾರೆ. ಈ ಚುನಾವಣಾ ಬಾಂಡ್ ಬಗ್ಗೆನೆ ಇದು ಜಗಜ್ಜಾಹಿರತ ಅಂದರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಮಾಡಿರುವಂಥದ್ದು. ಈ ಥರದ ಫೆಸಿಲಿಟಿ ಇದೆ, ಇನ್ಮೇಲೆ ಎಲ್ಲ ಪೊಲಿಟಿಕಲ್ ಪಾರ್ಟಿಯರು ಉಪಯೋಗ ಮಾಡ್ಕೊಬೋದು ಅಂತೇಳಿ ಸರ್ಕಾರದ ಆದೇಶ ಹೊರಡಿಸಿದ್ದಾರೆ. ಸಿದ್ದರಾಮಯ್ಯ ಮಾತ್ರವಲ್ಲ, ಸಚಿವರು ಕೂಡ ಬಿಜೆಪಿ ನಾಯಕರ ವಿರುದ್ಧ ಎಫ್ಐಆರ್ ಅನ್ನ ಅಸ್ತ್ರ ಮಾಡಿಕೊಂಡ್ರು. ಸಚಿವ ಭೈರತಿ ಸುರೇಶ್ ರಾಜೀನಾಮೆ ಕೊಟ್ಟು ಬರಲಿ ಅಂತ ಆಗ್ರಹ ಮಾಡಿದ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಇದಕ್ಕೆ ಗರಂ ಆಗಿ ತಿರುಗೇಟು ಕೊಟ್ರು. ನಿರ್ಮಲಾ ಸೀತಾರಾಮನ್ ಮೇಲೆ ಕೇಸ್ ಆಗೈತೆ, ಅವ್ರು ರಾಜೀನಾಮೆ ಕೊಟ್ಟವ್ರ? ಅವರಿಬ್ಬರು ಕೊಟ್ಬಿಟ್ಟು ಬರಲಿ, ಆಮೇಲೆ ಮಾತಾಡೋಣ. ನಿರ್ಮಲಾ ಸೀತಾರಾಮನ್ ಅವ್ರ ಮೇಡಮ್ಮು, ಕುಮಾರಸ್ವಾಮಿ ಸಾಹೇಬರು ಇಬ್ಬರು ರಾಜೀನಾಮೆ ಕೊಟ್ಟು, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಟ್ಟರೆ ಆಮೇಲೆ ಯೋಚನೆ ಮಾಡೋಣ. ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಟ್ಟಿಲ್ಲ. ಯಾಕೆ ಕೊಡ್ಬೇಕು ರಾಜೀನಾಮೆ ನಿರ್ಮಲಾ ಸೀತಾರಾಮನ್? ಇದು ಎಲೆಕ್ಟ್ರಲ್ ಬಾಂಡ್ನ ಏನು ನಿರ್ಮಲಾ ಸೀತಾರಾಮನ್ ಅವರ ಪರ್ಸನಲ್ ಅಕೌಂಟ್ಗೆ ಹೋಗಿದೆಯಾ ಬಾಂಡು? ಇನ್ನು ಚುನಾವಣಾ ಬಾಂಡ್ ವಿರುದ್ಧ ಎಚ್ಸಿ ಮಹಾದೇವಪ್ಪ ಗಂಭೀರ ಆರೋಪವನ್ನೇ ಮಾಡಿದ್ರು. ಬಿಜೆಪಿ ನಾಯಕರು ಈ ಕಾನೂನು ಮೂಲಕ ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ರು ಅಂತ ಕಿಡಿಕಾರಿದ್ರು. ಈ ಮಾತಿಗೆ ಕೆರಳಿದ ಪ್ರಹ್ಲಾದ್ ಜೋಶಿ, ಎಫ್ಐಆರ್ ಆಗೋದಾದ್ರೆ ರಾಹುಲ್ ಸೋನಿಯಾ ಗಾಂಧಿ ವಿರುದ್ಧವೂ ಆಗ್ಬೇಕು, ನಮ್ಮ ಪಕ್ಷ ಬರೀ ವೈಟ್ ಮನಿ ಅಷ್ಟೇ ಪಡೆದಿದೆಯಂತ ಉತ್ತರ ಕೊಟ್ರು. ಹೆಂಗೆ ಸಿಕ್ಕರೆ ಅದು ಗೊತ್ತೇ ಆಗ್ಬಾರ್ದು ಅಂತ ಕಾಯ್ದೆ ಮಾಡಿ ಯಾವ ರೀತಿ ಸಾವಿರಾರು ಕೋಟಿನ ಬಿ ಜೆ ಪಿಯವರು ಲೂಟಿ ಮಾಡಿದ್ದಾರೆ ಅಂತ ಹೇಳಿದೆ. ಸೊ ಅದು ಅವ್ರಿಗೆ ಬಂದಮೇಲೆ ಇಟ್ ದಿ ಸೇ ಸಿದ್ದರಾಮಯ್ಯ ಸುಟ್ಟಿದೆ. ಹೌ ಕ್ಯಾನ್ ಪ್ರೈಮ್ ಮಿನಿಸ್ಟರ್ ಕ್ಯಾನ್ ರಿಮೈನ್? ಎಫ್ಐಆರ್ ಆಗ್ಬೇಕಂತಂದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೇಲೂ ಆಗ್ಬೇಕು. ಪಾಸ್ ಆದ ಕಾನೂನಿನ ಪ್ರಕಾರ ವೈಟ್ ದುಡ್ಡನ್ನು ಕೊಟ್ಟಿದ್ದಾರೆ, ಇವರಂಗ ಬ್ಲ್ಯಾಕ್ ದುಡ್ಡು ತೊಗೊಂಡು ಬಂದಿಲ್ಲ. ಅದನ್ನು ರಾಹುಲ್ ಗಾಂಧಿ ರಾಜೀನಾಮೆ ಕೊಡ್ತಾರಾ ಎಂದ ಯತ್ನಾಳ್. ಬಿಜೆಪಿ ನಾಯಕರು ಚುನಾವಣಾ ಬಾಂಡ್ನಿಂದ ಹಣ ತೆಗೆದುಕೊಂಡ ಬಗ್ಗೆ ಕಡ್ಡಿ ಮುರಿದಂತೆ ಮಾತನಾಡಿದ್ರು. ಹಣವನ್ನ ಕಾನೂನಿನ ಪ್ರಕಾರವೇ ಪಡೆದಿದ್ದೇವೆ ಅಂತ ಸಮರ್ಥನೆ ಮಾಡಿಕೊಂಡ್ರು. ಇನ್ನು ಶಾಸಕ ಯತ್ನಾಳ್ ಅವರಂತೂ ಎಲ್ಲರೂ ಬಾಂಡ್ ಮೂಲಕ ಹಣ ಪಡೆದಿದ್ದಾರೆ, ಹಾಗಾದ್ರೆ ರಾಹುಲ್ ಗಾಂಧಿ ರಾಜೀನಾಮೆ ಕೊಡ್ತಾನಾ ಅಂತ ಏಕವಚನದಲ್ಲೇ ಪ್ರಶ್ನಿಸಿದ್ರು. ಬಾಂಡು ನಿಯಮಗಳ ಪ್ರಕಾರನೇ ತಗೊಂಡಿರೋದು. ಮುಂಚೆ ಸೂಟ್ ಕೇಸಲ್ಲಿ ಕದ್ದು ತಗೊಳ್ಳೋರು, ಈಗ ಅಧಿಕೃತವಾಗಿ ಯಾರು ಕೊಟ್ಟರು ಅಂತ ಗೊತ್ತಾಗುತ್ತೆ, ಎಷ್ಟು ಕೊಟ್ಟರು ಅಂತ ಗೊತ್ತಾಗುತ್ತೆ, ಯಾರಿಗೆ ಕೊಟ್ಟರು ಅಂತ ಗೊತ್ತಾಗುತ್ತೆ. ಚುನಾವಣೆ ಬಾಂಡ್ದಾಗ ಕಾಂಗ್ರೆಸ್ ತೊಗೊಂಡಾರ, ಲಾಲು ತೊಗೊಂಡಾನ್, ಮುಲಾಯಂ ಸಿಂಗ್ ಯಾದವ್ನ ಮಗ ತೊಗೊಂಡಾನ್, ಬಿಜೆಪಿ ತೊಗೊಂಡೈತಿ, ಕಾಂಗ್ರೆಸ್ ತೊಗೊಂಡ. ಹಂಗಾದ್ರೆ ರಾಹುಲ್ ಗಾಂಧಿ ರಾಜೀನಾಮೆ ಕೊಡ್ತಾನ? ಇನ್ನು ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಿರೋ ಬಿಜೆಪಿ ನಾಯಕರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟರು. ಮೊದಲು ನಿರ್ಮಲಾ ಸೀತಾರಾಮನ್ ರಿಸೈನ್ ಮಾಡಲಿ ಅಂತ ತಾಕೀತು ಮಾಡಿದ್ರು. ಎಲೆಕ್ಟ್ರಲ್ ಬಾಂಡ್ 6,000 ಕೋಟಿ ಹಗರಣ ಏನಾಯಿತು, ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಆ ಒಂದು ವಿಚಾರದಲ್ಲಿ ಮೊದಲು ನಿರ್ಮಲಾ ಸೀತಾರಾಮನ್ ಅವರ ಒಂದು ರಾಜೀನಾಮೆಯನ್ನು ಕೇಳಿ, ಅದೇ ರೀತಿ ಕುಮಾರಸ್ವಾಮಿ ಅವರ ರಾಜೀನಾಮೆಯನ್ನು ತಗೊಳ್ಳಿ,
ನಂತರ ನಮ್ಮ ಸಿದ್ದರಾಮಯ್ಯ ಅವರ ಬಗ್ಗೆ ಮಾತನಾಡಿ. ಒಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಎಫ್ಐಆರ್ ವರ್ಸಸ್ ಎಫ್ಐಆರ್ ಕದನ ಜೋರಾಗಿ ನಡೀತಿದೆ. ಪ್ರಶ್ನೆ ಪ್ರತಿ ಪ್ರಶ್ನೆ ಕೇಳ್ತಿರೋ ನಾಯಕರು ವಾಗ್ಯುದ್ಧಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.